ತನ್ನದೇ ಆದ ಭದ್ರತೆಯೊಂದಿಗೆ ಕತ್ರಿನಾ ಕೈಫ್ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡಿಸ್ತಾ ಇರುವಂಥದ್ದು. ತನ್ನ ಮ್ಯಾನೇಜರ್ಗಳ ಟೀಮ್ ಕರ್ಕೊಂಡು ಬಂದು ಜೊತೆಲಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾರಿಗೂ ಸಾರ್ವಜನಿಕವಾಗಿ ಕತ್ರಿನಾ ಕೈಫ್ ಕಾಣಿಸ್ಕೊಳ್ತಾ ಇಲ್ಲ, ಮತ್ತು ಯಾವುದೇ ರೀತಿ ಮೀಡಿಯಾ ಕವರೇಜ್ಗೂ ಕೂಡ ಅವರು ಒಪ್ತಾ ಇಲ್ಲ. ಮತ್ತು ಏನೋ ಒಂದು ವಿಶೇಷವಾದ ಪೂಜೆ ಅಂದರೆ ಸರ್ಪ ಸಂಸ್ಕಾರ ಒಂದು ಸೇವೆಯನ್ನು ಇಲ್ಲಿ ಮಾಡಿಸ್ಲಿಕ್ಕೆ ಬಂದಿರುವಂಥದ್ದು. ಸೊ ಈ ಒಂದು ಸರ್ಪ ಸಂಸ್ಕಾರ ಸೇವೆಯನ್ನು ಇಲ್ಲಿಗೆ ಮಾಡಿಸ್ಲಿಕ್ಕೆ ಬಂದಂಥವರು ಒಂದು 2 ದಿನಗಳ ಕಾಲ ಇಲ್ಲೇ ಇರಬೇಕಾಗುತ್ತೆ. ಸೊ ಕತ್ರಿನಾ ಕೈಫ್ ಕೂಡ ಇಲ್ಲೇ ಇದ್ದು ಪೂಜೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು. ಸೊ ಇಲ್ಲಿ ಒಂದು ಮೂಲಗಳ ಪ್ರಕಾರ ಅವರು ಮಾಡಿರುವಂಥ ಸಂಕಲ್ಪ ಸಂತಾನ ಪ್ರಾಪ್ತಿಗಾಗಿ ಅವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ನಾಳೆ ಸರ್ಪ ಸಂಸ್ಕಾರ ಪೂಜೆ ನಡೆಯುತ್ತೆ. ಅದಾದ ಬಳಿಕ ಕತ್ರಿನಾ ಕೈಫ್ ಇಲ್ಲಿಂದ ತೆರಳುತ್ತಾರೆ. ಒಟ್ಟಾರೆ ಅವರು ಒಂದು ಪ್ರೈವೇಟ್ ಒಂದು ಲಾಡ್ಜ್ನಲ್ಲಿ ಹಾಲ್ಟ್ ಮಾಡಿ ಇಲ್ಲಿ ಒಂದು ಸರ್ಪ ಸಂಸ್ಕಾರ ಪೂಜೆಯನ್ನು 2 ದಿನಗಳ ಕಾಲ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಂದ VIP ಅಲ್ಲಿ ಊಟವನ್ನು ಮಾಡ್ಕೊಂಡು ಅವರು ರೂಮಿಗೆ ಹೋಗಿದ್ದಾರೆ. ಇವತ್ತು ನಾಳೆ 2 ದಿನಗಳ ಕಾಲ ಪೂಜೆ ನಡೆಯಲಿದೆ. ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾಕಷ್ಟು ಈಡೇರುವ ಅಂದರೆ ಅಂದ್ಕೊಂಡಂತಹ ಬೇಡಿಕೆಗಳೆಲ್ಲ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇರುವಂಥದ್ದು. ಸದ್ಯಕ್ಕೆ ನಾಗಕ್ಷೇತ್ರ ಈಗ ದಕ್ಷಿಣ ಕರ್ನಾಟಕದ ಪ್ರಸಿದ್ಧ ನಾಗಕ್ಷೇತ್ರದಲ್ಲಿ ಈಗ ಕತ್ರಿನಾ ಕೈಫ್ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಗೆ ಬಂದು ಎಲ್ಲ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.